ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಕನಸಿನ ಜರ್ನಿ ವಿಡಿಯೋ. ಸೊ ಇವತ್ತು 2026 ಜಾನ್ವರಿ ಆಗಿದೆ, ಬಟ್ ಇದು 2025ನ ವಿಡಿಯೋ. ನಾನಿವತ್ತು ವಂದೇ ಭಾರತ್ ಟ್ರೈನಲ್ಲಿ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇದ್ದೀನಿ. ಅದು ಇಂಡಿಯಾದ ಲಾಂಗೆಸ್ಟ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋ ಟ್ರೈನ್ ಇದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಾಶ್ಮೀರ ಹೋಗ್ತಾ ಇದ್ದೀನಿ. ಹಾಗೆ ನಾವು ಓದೋದು ಕೇರಳ ಟು ಚೆನ್ನೈ, ಚೆನ್ನೈ ಟು ಕತ್ರದಿಂದ ನಮಗೆ ವಂದೇ ಭಾರತ್ ಇರುತ್ತೆ. ಸೊ ನಾವು ಕಾಶ್ಮೀರ ರೀಚ್ ಆಗಿದ್ದೀವಿ. ಇದು ನಮ್ಮ ಹೋಮ್ ಸ್ಟೇ ಆಗಿತ್ತು. ಸೊ ಗೈಸ್, ನಾವು ಕಾಶ್ಮೀರ ರೀಚ್ ಆಗಿ ಇದು ನಮ್ಮ ರೂಮ್. ಸೊ ಲಕ್ಸುರಿ ರೂಮೇ ಇದೆ, ಹೀಟ್ರು ಕೂಡ ಇದೆ ಇಲ್ಲಿ. ಸೊ ಬಾತ್ರೂಮ್, ತುಂಬ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಆಯಿತಾ. ನೆಕ್ಸ್ಟ್ ಇವಾಗ ನಾವು ಔಟ್ಸೈಡ್ ಹೋಗೋಣ ಅಂತೇಳಿ ನಮ್ಮ ಪ್ಯಾಕಿಂಗ್ ರೆಡಿ ಆಗ್ತಾ ಇದೆ. ನಾವು ಏನಾದರೂ ಸ್ಟ್ರೀಟ್ ಫುಡ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನಾರ್ಮಲಿ ಗರ್ಲ್ಸ್ಗೆಲ್ಲ ರೆಡಿ ಆಗಲಿಕ್ಕೆ ಮೇಕಪ್ ಮಾಡಲಿಕ್ಕೆ 1 ಅವರ್ ಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನಾನಂತೂ ಬೇಗ ರೆಡಿ ಆಗ್ತೀನಿ ಆಯಿತಾ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಅಂತ ಹೇಳಿದ್ರೆ ನಮಗೆ ಜಾಕೆಟೆಲ್ಲ ಹಾಕಿ ರೆಡಿ ಆಗಲಿಕ್ಕೆ 1 ಅವರ್ ಬೇಕಾಗುತ್ತೆ. ಸೊ ಇವರು ನಮ್ಮ ಜೊತೆರೋ ವ್ಲಾಗರ್ಸ್, ಟೇಸ್ಟ್ ಆ್ಯಂಡ್ ಟ್ರಾವೆಲ್. ಹಾಯ್ ಹೇಳಿ. ಶಹೀರ್ ಕಾ ಇವರು ಕೂಡ ಪ್ಯಾಕ್ ಆಗ್ತಾ ಇದ್ದಾರೆ ಇವಾಗ. ಓಕೆ, ಇಲ್ಲಿ ಬಂದ ತಕ್ಷಣ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಗಾಯ್ಸ್, ನಮ್ಮ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ಇಲ್ಲಿ ಇದು ಕೂಡ ಸಾಲಲ್ಲ ಅಂತ ಅಂದ್ಕೊಳ್ತೀನಿ ಆಯಿತಾ. ಅಷ್ಟೊಂದು ಚಳಿ ಇದೆ, ಕೈಯೆಲ್ಲ ನಾವು ಈ ಥರ ಟಚ್ ಮಾಡೋವಾಗ ಗೊತ್ತೇ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಆಗಿಬಿಟ್ಟಿದೆ ಕೈಯೆಲ್ಲ. ಸೊ ನಾವಿಲ್ಲಿ ಹೋಮ್ ಸ್ಟೇ, ನಮಗೆ ನಮ್ಮನ್ನ ಸ್ಪಾನ್ಸರ್ ಮಾಡಿದವರು ಹೋಮ್ ಸ್ಟೇ ಕೊಟ್ಟಿದ್ದರು. ಸೊ ಇವಾಗ ಇಲ್ಲಿಂದ ಔಟ್ಸೈಡ್ ಹೋಗಿ ಏನಾದರೂ ತಿನ್ನಬೇಕು. ಇಲ್ಲದು ಸ್ಪೆಷಲ್ ಫುಡ್ ಏನು ಅಂತ ನೋಡಿ ನಮಗೆ ತಿನ್ನೋಣ ಬನ್ನಿ. ಇಲ್ಲಂತೂ ಎಲ್ಲಿ ನೋಡಿದ್ರು ಚಿಕನ್ ಮಟನ್ ಇದೇ ಇರೋದಾಯ್ತಾ. ಫುಲ್ ಮಟನೇ ಅಲ್ಲಿ ಜಾಸ್ತಿ ಆಗಿತ್ತು. ನಾವೆಲ್ಲ ಹೋದ ಕಡೆ ಫುಲ್ ಚಿಕನ್ ಇತ್ತು. ಸೊ ನಾವೆಲ್ಲ ಕಡೆ ನೋಡಿ ಒಂದು ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದಿದ್ದು. ಸೊ ನೋಡಿ ರೆಸ್ಟೋರೆಂಟಿಗೆ ಹೋಗಿದ್ದೀವಿ. ರೆಸ್ಟೋರೆಂಟಲ್ಲಂತೂ ನಾವು ಅಲ್ಲಿದು ಸ್ಪೆಷಲ್ ಏನು ಅಂತ ಕೇಳಿ ಆರ್ಡ್ರ್ ಮಾಡ್ತಾಯಿದ್ದೋ. ಸೊ ಅಲ್ಲಿ ನಮಗೆ ಟೇಬಲಲ್ಲಿ ಕಾಣ್ತಾ ಇದೆ ಅಲ್ವಾ, ಏನು ಹೇಳೋದು, ಅದಕ್ಕೆ ನಮಗೆ ಚಳಿಗೆ ಬಿಸಿ ಆಗಲಿಕ್ಕೆ ಇಟ್ಕೊಟ್ಟಿದ್ದಾರೆ ಒಂದು ಮಣ್ಣಿನ ಪಾತ್ರೆಯಲ್ಲಿ. ಫುಲ್ ಬೆಂಕಿ ಹಾಕಿ, ಬೆಂಕಿ ಅಲ್ಲ ಅದಕ್ಕೇನು ಹೇಳೋದು, ಚಾರ್ಕೋಲ್ ಉರಿಸಿ ಇಟ್ಟಿದ್ದಾರೆ. ಸೊ ನನಗೆ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದು ಇಟ್ಟಿದ್ರೆ ಯಾಕೆಂತ ಹೇಳಿದ್ರೆ ನಮಗೆ ಅಷ್ಟೊಂದು ಚಳಿ ಇದೆ ಅಲ್ಲಿ ನಾವು ಕೈ ಬಿಸಿ ಮಾಡ್ತಾ ಕೂತ್ಕೊಂಡಿದ್ದು. ಸೊ ನಾವು ಆರ್ಡ್ರ್ ಮಾಡಿರೋ ಫುಡ್ಡೆಲ್ಲನೂ ಕೂಡ ಬಂದಿದೆ. ನಮ್ಮೊಟ್ಟಿಗೆ ಇದ್ದವರೆಲ್ಲರೂ ಕೂಡ ವೇಟ್ರಸ್ ಜೊತೆ ಕೇಳ್ತಾ ಇರೋದು, ಇದ್ರ ಹೆಸರೇನು, ಇದೇನು ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿದ್ದು ಡಿಶಸ್ ಒಂದು ಐಡಿಯಾನೇ ಇಲ್ಲ ಏನೆಲ್ಲ ಇದೆ ಅಂತ ಹೇಳಿ. ನಾರ್ಮಲಿ ಇಲ್ಲಿದ್ದು ಡಿಶಸ್ ಅಲ್ಲ, ಅಲ್ಲಿ ತುಂಬಾ ಚೇಂಜ್ ಇದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಹೋದವರು ಮಸ್ಟಾಗಿ ಟ್ರೈ ಮಾಡಬೇಕಾದ ಐಟಮ್ಸ್ ಅಂತ ಹೇಳ್ಬೋದು ಅಲ್ಲಿನ ಸ್ಟ್ರೀಟ್ ಫುಡ್. ಹಾಗೆ ಹೋದಡೆ ನಾವು ಅಲ್ಲಿಂದ ಏನಾದರೂ ಸ್ವೆಟ್ ಶರ್ಟ್ಸ್ ಅಥವಾ ಪ್ಯಾಂಟ್ಸ್ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಅಲ್ಲಿ ಸ್ಟ್ರೀಟೆಲ್ಲ ಇದೆ ಆಯಿತಾ. ಅಲ್ಲಿ ಲೋಕಲ್ ಯೂಸಿಗೆಲ್ಲ ಸಾಕಲ್ವ ಅಂತ ಹೇಳಿ ನೋಡ್ತಾ ಇದ್ದೋ. ಸೊ ಅಲ್ಲಿಂದ ಒಂದು ಜಾಕೆಟ್ ಥರದ್ದು ಪರ್ಚೇಸ್ ಮಾಡಿ ನಂತರ ನಾವು ರೂಮಿಗೆ ಹೊರಟಿದ್ವಿ. ನಾವು ರೀಚ್ ಆಗೋವಾಗಲೇ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಮೇಲೆ ಈವ್ನಿಂಗ್ ನಾವು ಹೊರಗೆ ಎಳ್ದಿದ್ದು. ಇಲ್ಲಂತೂ 5 ಗಂಟೆ ಆದರೆ ಸಾಕು, ರಾತ್ರಿ ಆದಂಗೆ ಇರುತ್ತೆ ಇಲ್ಲಿ. ಇವಾಗ ಟೈಮ್ 6 ಗಂಟೆ ಅಷ್ಟೇ, ಬಟ್ 10 ಗಂಟೆ ನೈಟ್ ಆದಂಗಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಪಾರ್ಟ್ 2 ಬರ್ತಾ ಇದೆ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೋಡೋಣ. ಬಾಯ್.